ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅರ್ಜುನ, ಪ್ಲೀಸ್ ಕಣೋ, ನಾನು ಹೇಳೋದ್ ಕೇಳೋ. ಅತ್ತೆಗೆ ಅನು ಮೇಲಿರೋ ಪ್ರೀತಿನೇ ಸೇವಂತಿ ಮೇಲೆ ದ್ವೇಷವಾಗಿ ಬದಲಾಗಿರೋದು. ಆದ್ರೆ ಈಗ ಅತ್ತೆಗೆ ಸೇವಂತಿ ಮೇಲೆ ನಿಧಾನವಾಗಿ ಪ್ರೀತಿ ಶುರುವಾಗಿದೆ ಕಣೋ. ಅದಕ್ಕೆ ನೋಡು, ನೀ ಸುಮ್ನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡೋದ್ ಬಿಟ್ಟು ನಮ್ ಸೇವಂತಿ ಈ ಮನೆ ಮೊಮ್ಮಗಳು ಅನ್ನೋದನ್ನ ಸಾಬೀತ್ ಮಾಡು. ಅದೊಂದಾದ್ರೆ ನಾವೆಲ್ಲರೂ ಖುಷಿಯಾಗಿರ್ಬೋದು. ಅಮ್ಮ, ಸೇವಂತಿ ಶಾಂತಾತೆ ಮಗಳು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ತಾನೆ. ಅದು ನಮಗ್ ಗೊತ್ತು, ಆದ್ರೆ ಅತ್ತೆಗ್ ಗೊತ್ತಿಲ್ವಲ್ಲ. ಅರ್ಜುನ, ಸೇವಂತಿ ಈ ಮನೆ ಮೊಮ್ಮಗಳು ಅಂತ ನೀನ್ ಸಾಬೀತ್ ಮಾಡಿದ್ರೆ ತಾನೆ ಎಲ್ರಿಗೂ ಗೊತ್ತಾಗೋದು. ಆಮೇಲೆ ನೋಡ್ತಾ ಇರು, ಅತ್ತೆ ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡ್ ಮೇರಿಸ್ತಾರೆ. ಏನು ಅಜ್ಜಿ ನನ್ನನ್ನ ತಲೆ ಮೇಲೆ ಹೊತ್ಕೊಂಡ್ ಮೇರಿಸೋದು? ಅಯ್ಯೋ, ಆ ಕಾಲ ಯಾವಾಗ ಬರುತ್ತೋ. ಅರ್ಜುನ, ಹಾಗೆಲ್ಲ ಹೇಳ್ಬೇಡ ಕಣೋ. ಪಾಪ ನಮ್ಮತ್ತೆ ತುಂಬಾ ಒಳ್ಳೆಯವರು. ಆ ಅನುಯಿಂದನೇ ಹೀಗ್ ಬದ್ಲಾಗಿರೋದು. ಅವ್ರು ಮತ್ತೆ ಮೊದ್ಲಾಗ ಆಗ್ತಿದ್ದಾರೆ, ಅದನ್ನ ನೀನ್ ಅರ್ಥ ಮಾಡ್ಕೋ. ಸರಿ, ನೀವೇ ಇಷ್ಟೆಲ್ಲ ನಂಬಿರ್ಬೇಕಾದ್ರೆ ನಾನೇನ್ ಹೇಳಕ್ಕಾಗತ್ತೆ. ಆದ್ರೆ ಒಂದ್ ವಿಷಯ, ಯಾರನ್ನು ಜಾಸ್ತಿ ನಂಬಕ್ ಹೋಗ್ಬೇಡಿ. ಆಮೇಲೆ ಆ ನಂಬಿಕೆಗೆ ಪೆಟ್ಟು ಬಿದ್ದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮಿಬ್ಬರಿಗೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್, ನೀವ್ ಯಾವುದೇ ವಿಷಯನಾಗ್ಲಿ ಪಾಸಿಟಿವ್ ಆಗಿ ನೋಡಿ. ಎಲ್ಲ ವಿಷಯಗಳನ್ನು ಪಾಸಿಟಿವ್ ಆಗಿ ತಗೊಳಕ್ ಆಗಲ್ಲ ಸೇವಂತಿ. ಅದು ಈ ಕಾಲದಲ್ಲಿ ಹಾಗೇನಾದ್ರೂ ತಗೊಂಡ್ರೆ ಮುಂದೊಂದ್ ದಿನ ನಮ್ಮ ಲೈಫ್ ನೆಗೆಟಿವ್ ಆಗಿ ಟರ್ನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನ ಮೊದಲು ನೀವಿಬ್ರು ಅರ್ಥ ಮಾಡ್ಕೊಳ್ಳಿ. ಸರಿ ಬಿಡಿ, ಈಗ ನಾನು ಏನ್ ಹೇಳಿದ್ರು ನಿಮ್ಮಿಬ್ಬರಿಗೂ ಅರ್ಥ ಆಗಲ್ಲ. ಅನುಭವಿಸಿ. ಏನ್ ಇವನು? ಏನತ್ತೆ ಇವ್ರು ಇಷ್ಟ ಹೇಳಿದ್ರು ಅಜ್ಜಿ ನಂಬ್ತಾನೆ ಇಲ್ವಲ್ಲ? ಸೇವಂತಿ, ಇದರಲ್ಲಿ ಒಂದ್ ವಿಷಯ ಅರ್ಥ ಆಯ್ತು. ಅವನ್ಗೆ ನಿನ್ಮೇಲಿರೋ ಅತಿಯಾದ ಪ್ರೀತಿನೇ ಅತ್ತೆ ಮೇಲೆ ದ್ವೇಷ ಬರೋ ಹಾಗೆ ಮಾಡಿರೋದು. ನೋಡು, ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಆ ಕೃಷ್ಣ ಪರಮಾತ್ಮನೇ ನಮ್ಮನ್ ಕಾಪಾಡ್ಬೇಕು. ಅಣ್ಣ, ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತು ಅನ್ಸುತ್ತೆ. ಕರ್ದಿದ್ರೆ ನಾವು ಬರ್ತಿದ್ವಿ ತಾನೆ? ಹೇಗ್ ಕರೀಲಮ್ಮ, ಕರೆಯೋಕೆ ನನ್ನ ಧ್ವನಿನೇ ಇಲ್ಲ. ಇದುವರೆಗೂ ಕೋರ್ಟಲ್ಲಿ ನನಗೆ ಅಂತ ಗೌರವ ಇತ್ತು, ಹೆಸರಿತ್ತು. ನಿನ್ನ ಮಗ ಅರ್ಜುನ್ನಿಂದ ನನ್ನ ಇಮೇಜೇ ಡ್ಯಾಮೇಜ್ ಆಗಿದೆ. ಅಣ್ಣ, ಇವಾಗ ಯಾಕೆ ಆ ವಿಷಯ? ನೋಡಿ, ಕೋರ್ಟಲ್ಲಿ ನಡೆದಿದ್ದು ನಿಮ್ಮಿಬ್ರು ವೃತ್ತಿಗೆ ಸಂಬಂಧಪಟ್ಟಿದ ವಿಷಯ. ವೃತ್ತಿಗೆ ಸಂಬಂಧಪಟ್ಟ ವಿಷಯನೇ ಇರ್ಬೋದಮ್ಮ, ಆದ್ರೆ ಅದರಿಂದ ಎಫೆಕ್ಟ್ ಆಗಿದ್ದು ನನ್ನ ಮಗಳ ಜೀವನಕ್ಕೆ ಅಲ್ವೇನಮ್ಮ? ಅಣ್ಣ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅನು ನಿಮ್ ಮಗಳು ಹೌದೋ ಇಲ್ವೋ ಅನ್ನೋದು ತಾನೇ ಯಕ್ಷ ಪ್ರಶ್ನೆ. ನನ್ಗೂ ಅದೇ ಅನುಮಾನ ಇದೆ ಅಣ್ಣ. ಅನುನ ಎಷ್ಟೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೀನಿ. ಯಾವ ವಿಧದಲ್ಲೂ ಅವಳು ನಿಮ್ ಮಗಳು ಅಂತ ನನ್ಗನ್ನಿಸ್ಲೇ ಇಲ್ಲ. ಅಣ್ಣ, ಅವಳು ಯಾವುದೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದು ಆ ರೀತಿ ನಟಿಸ್ತಾ ಇದ್ದಾಳೆ. ನನ್ ಮಾತ್ ನಂಬಿ, ನಿಮ್ ಮಗಳು ಸೇವಂತಿ ಅಣ್ಣ. ಈಗ ಈ ಸತ್ಯನ ನೀವು ಒಪ್ಕೊಳ್ದೇ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ಕಾಲನೇ ಉತ್ತರ ಕೊಡುತ್ತೆ. ಕಲ್ಪನಾ, ನನ್ನ ಮಗಳಿಗೆ ಶಿಕ್ಷೆ ಕೊಡಿಸಿ ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿ ನಾನು ಅವಳನ್ನ ಮರಿಬೇಕು ಅಂತ ಹೇಳ್ತಿದೀಯಾ? ನೀವೆಲ್ಲ ಏನ್ ಹೇಳಕ್ ಹೊರಟಿದ್ದೀರಾ? ಸಾರಿ ಅಪ್ಪ,
ನಾನು ಹಾಗೆ ಕರೆದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೂ ನನ್ನ ಮನಸ್ಸು ನಿಮ್ಮನ್ನು ನೋಡ್ತಿದ್ದ ಹಾಗೆ ಅಪ್ಪ ಅಂತ ಕರಿಬೇಕು ಅಂತ ಹೇಳ್ತು. ನೀವೇ ನನ್ನ ತಂದೆ ಅಂತ ನನಗನ್ಸುತ್ತೆ. ಅರ್ಜುನ್, ನಾನಿಲ್ಲಿಗೆ ನಿನ್ನ ಸೋದರ ಮಾವನಾಗಿ ಬಂದಿಲ್ಲ, ನಿನ್ನ ಕ್ಲೈಂಟ್ ಆಗಿ ಬಂದಿದ್ದೇನೆ. ಕೂತ್ಕೊಂಡು ಮಾತಾಡೋಣವಾ? ಅಯ್ಯೋ ಅಣ್ಣ, ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅರ್ಜುನ ಹೋಗೋ. ಹಾ, ಹೇಳಿ ಮಿಸ್ಟರ್ ಚಂದ್ರಕಾಂತ್. ಅನುನ ಜೈಲಿಂದ ರಿಲೀಸ್ ಮಾಡಿಸೋಕೆ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಅನುನ ಜಾಮೀನಲ್ಲಿ ರಿಲೀಸ್ ಮಾಡಿಸೋಕ್ಕೂ ಮುಂಚೆ ನನ್ನ ಅನುಮತಿ ಪಡಿಬೇಕು ಅಂತ ಕೋರ್ಟಲ್ಲಿ ಪಿಟಿಷನ್ ಹಾಕಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನ ಸಹಾಯ ಕೇಳಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡು ಅರ್ಜುನ್, ನೀನು ಎಷ್ಟು ಫೀಸ್ ತಗೊಂತೀಯೋ ಅದಕ್ಕಿಂತ 10 ಪಟ್ಟು ಕೊಡೋಕೆ ನಾನು ತಯಾರಾಗಿದ್ದೀನಿ. ಅನುನ ನನ್ನ ಪರ್ಸನಲ್ ಜಾಮೀನ್ ಮೇಲೆ ರಿಲೀಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳ ವಿರುದ್ಧ ಕೊಟ್ಟಿರೋ ಪಿಟಿಷನ್ ವಾಪಸ್ ತಗೊಂಡ್ರು ಸಾಕು. ಅದಕ್ಕೆ ಎಷ್ಟು ಫೀಸ್ ಬೇಕು ಹೇಳು. ನಾನು ಈ ಥರ ನ್ಯಾಯನೇ ಇಲ್ದಿರೋ ಕೇಸ್ನೆಲ್ಲ ತಗೊಂಡಿದ್ರೆ ಇವತ್ತು ಬೆಂಗಳೂರಲ್ಲಿ ಒನ್ ಆಫ್ ದ ಟಾಪ್ ಶ್ರೀಮಂತನಾಗಿ ನಾನು ಇರ್ತಿದ್ದೆ. ನ್ಯಾಯ ಧರ್ಮನ ಕಾಪಾಡಬೇಕು ಅಂತಾನೆ ನಾನು ಕಪ್ಪು ಕೋರ್ಟ್ ಹಾಕಿರೋದು. ನನ್ನ ಹತ್ರ ಬರೋ ಕ್ಲೈಂಟ್ಗಳದ್ದು ಯಾವ ತಪ್ಪು ಇಲ್ಲ ಅಂತ ಗೊತ್ತಾದ ಮೇಲೆನೆ ನಾನು ಆ ಕೇಸ್ಗಳನ್ನು ತಗೊಳ್ಳೋದು. ನಿಮಗೂ ಚೆನ್ನಾಗಿ ಗೊತ್ತು ಅನ್ಕೋತೀನಿ. ನೋಡು ಅರ್ಜುನ್, ನಾನು ನಿನ್ನ ಮಾತು ಕೇಳೋಕೆ ಇಲ್ಲಿಗೆ ಬಂದಿಲ್ಲ. ನನಗೆ ನನ್ನ ಮಗಳು ರಿಲೀಸ್ ಆಗಬೇಕು ಅಷ್ಟೇ. ಒಂದೇ ಪೇಮೆಂಟಲ್ಲಿ ಸೆಟ್ಲ್ ಮಾಡ್ತೀನಿ. ಯಾವ ಅರ್ಜುನ್ ನಿನ್ನ ಜೈಲ್ಗೆ ಹಾಕ್ಸೋದ್ನೋ ಅದೇ ಅರ್ಜುನ್ ಮುಂದಿಟ್ಕೊಂಡು ನಿನ್ನ ರಿಲೀಸ್ ಮಾಡಿಸ್ತೀನಿ. ಈ ಪ್ರಮೋದ ದೇವಿ ಕೈಲಾಗ್ದಲೇ ಇರೋದು ಯಾವುದೂ ಇಲ್ಲ. ತಗೋ ಬ್ಲ್ಯಾಂಕ್ ಚೆಕ್. ಅರ್ಜುನ್, ಚಿಕ್ಕ ವಯಸ್ಸಿನಿಂದ ನೀನು ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ದವನು. ತಮಾಷೆಗೂ ನೀನು ಅನ್ಯಾಯದ ಪರವಾಗಿ ಹೋರಾಡಿಲ್ಲ. ನೀನು ಸೇವಂತಿನ ಮದುವೆ ಮಾಡ್ಕೊಂಡು ಬಂದ್ಮೇಲೆ ನಮ್ಮಿಬ್ರು ಮಧ್ಯೆ ಮನಸ್ತಾಪ ಶುರುವಾಯ್ತು. ಅದು ಕೂಡ ನಾನು ಸೇವಂತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನೋಡು ಅರ್ಜುನ್, ಹೀಗೆ ಹೇಳ್ತಾ ಇದ್ದೀನಿ ಕೇಳು. ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೋ ನಿನ್ ಸ್ವಾಭಿಮಾನನ ಬಿಟ್ಕೊಡ್ಬೇಡ. ಹಾಗೆ ಅನುನ ರಿಲೀಸ್ ಮಾಡಿಸೋದಿಕ್ಕೆ ನೀನ್ ಯಾವ ಸಹಾಯನೂ ಮಾಡಬೇಡ. ಸೊಸೆ, ಅತ್ತೆ, ನಿನ್ ಮಗನ್ ಹೇಳು, ಅನು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ಬೇಕು. ಅವಳು ನಿಜವಾಗ್ಲು ನಮ್ ಶಾಂತನ್ ಮಗಳ ಅಂತ
ನನಗೆ ಸಂಶಯ ಬರ್ತಿದೆ. ಇಲ್ಲ, ಖಂಡಿತವಾಗ್ಲೂ ಅವಳು ನಮ್ ಶಾಂತನ್ ಮಗಳಲ್ಲ. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನೀವಲ್ಲ, ಅನು ನನ್ನ ಮಗಳು. ಅದಕ್ಕೆ ಹೇಳ್ತಾ ಇರೋದು ಅನು ಶಾಂತನ್ ಮಗಳಲ್ಲ ಅಂತ. ನೋಡಿ, ನೀವು ಶಾಂತನ ನೋಡಿದ್ದು 23ನೇ ವಯಸ್ಸಿನಲ್ಲಿ, ಆದ್ರೆ ಅವಳನ್ನ ಹೆತ್ತಿದ್ದು ಸಾಕಿದ್ದು ನಾನು. ಅವಳು ಗುಣ ನಡತೆ ಪ್ರತಿಯೊಂದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವಳು ಗುಣದಲ್ಲಿದ್ದ 1% ಕೂಡ ಅನುಗಿಲ್ಲ. ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅನು ಶಾಂತನ್ ಮಗಳ ಅಲ್ಲ ಅಲ್ಲ ಅಲ್ಲ. ನಾನು ಯಾರ ಜೊತೆ ವಾದ ಮಾಡೋಕ್ಕೂ ಇಲ್ಲಿಗೆ ಬಂದಿಲ್ಲ. ಒಬ್ಬ ಲಾಯರ್ ಆಗಿ ಬಂದಿದ್ದೀನಿ. ಅನುನ ಕೋರ್ಟಿಂದ ರಿಲೀಸ್ ಮಾಡಬೇಕು. ಅರ್ಜುನ್, ನಿನಗೆ ಹೆಲ್ಪ್ ಮಾಡೋಕ್ಕಾಗತ್ತೋ ಇಲ್ವಾ ಹೇಳು. ಐ ಆಮ್ ಸಾರಿ ಮಾವ. ಅಲ್ಲ, ಇಷ್ಟು ದಿನ ಅನುನೇ ನನ್ನ ಮೊಮ್ಮಗಳು ಅಂತ ಹೇಳ್ತಿದ್ದ ಅಜ್ಜಿನೇ ಇವತ್ತು ಈ ರೀತಿ ಮಾತಾಡ್ತಿದ್ದಾರೆ ಅಂದಮೇಲೆ ನಾನು ನಿಮಗೆ ಹೇಗೆ ಸಹಾಯ ಮಾಡೋಕ್ಕಾಗತ್ತೆ ಹೇಳಿ? ಅನು ನಿಜವಾಗ್ಲೂ ನಿಮ್ಮ ಮಗಳೇ ಆಗಿದ್ರೆ ಖಂಡಿತ ನಾನು ಪ್ರಾಣ ಕೊಟ್ಟಾದ್ರೂ ಅವಳನ್ನ ಕಾಪಾಡ್ತಿದ್ದೆ. ಆದ್ರೆ ಅವಳು ನಿಮ್ಮ ಮಗಳೇ ಅಲ್ವಲ್ಲ. ಈ ವಿಚಾರದಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ನಾಳೆ ಅವಳಿಂದ ನಿಮ್ಮ ಪ್ರಾಣಕ್ಕೂ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಅವಳೊಂದು ಸ್ವಲ್ಪ ದಿನ ಜೈಲಲ್ಲಿರೋದೇ ಒಳ್ಳೇದು. ನನಗೊಂದು ಸ್ವಲ್ಪ ಕೆಲಸ ಇದೆ ಮಾವ, ನೀವು ಆರಾಮಾಗಿ ಮಾತಾಡ್ಕೊಂಡು ಹೊರಡಿ. ಬಾಸಿವಂತಿ, ನೀವು ಹೋಗಿರಿ ಸರ್, ನಾನು ಬರ್ತೀನಿ. ಅಪ್ಪ, ಸಾರಿ, ನಿಮ್ಮನ್ನ ಏನಂತ ಕರಿಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ನಿಮ್ಮ ಮಗಳು ಹೌದು ಅಲ್ವೋ ಅಂತ ಯಾವಾಗ ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಆದ್ರೆ ಅನು ಮಾತ್ರ ನಿಮ್ಮ ಮಗಳಲ್ಲ. ಅವಳ ಹೆಸರು ಅನುನೇ ಅಲ್ಲ, ಅವಳ ಹೆಸರು ಪ್ರಿಯಾ. ಅರ್ಜುನ್ ಸರ್ ಹೇಳ್ದ ಹಾಗೆ ಅವಳಿಂದ ನಿಮ್ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಜೊತೆ ಈ ರೀತಿ ಮಾತಾಡಬೇಡ ಅಂತ ನಿನ್ಗೆ ನಾನು ಎಷ್ಟು ಸಾರಿ ಹೇಳಿದ್ದೀನಿ. ಅನುನ ಜೈಲಿಗೆ ಕಳಿಸಿ ನೀನು ನನ್ನ ಮಗಳು ಅಂತ ನಂಬಿಸೋ ನಾಟಕ ಆಡ್ತಿದ್ಯಾ? ನನ್ನ ಜೀವ ಇರೋವರೆಗೂ ನೀನು ನನ್ನ ಮಗಳಾಗೋಕೆ ಸಾಧ್ಯನೇ ಇಲ್ಲ. ಅನುನೇ ನನ್ನ ಮಗಳು. ಈ ಮನೆಯವರೆಲ್ಲ ನಿನ್ನನ್ನು ಒಪ್ಕೋಬೇಕು ಅನ್ನೋ ಕಾರಣಕ್ಕೆ ನೀನೇ ಈ ಮನೆ ಮೊಮ್ಮಗಳು ಅನ್ನೋ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಿದ್ಯಾ? ಅತ್ತೆ, ಓ ಸಾರಿ, ನಾನ್ ನಿಮ್ಮನ್ನ ಹಾಗೆ ಕರಿಬೇಕೋ ಬೇಡೋ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಯಾವಾಗ ನನ್ನ ಮಗಳಿಗೆ ಸಪೋರ್ಟ್ ಮಾಡದೆ ಈ ಸೇವಂತಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀರೋ ಆಗ್ಲೇ ನೀವು ಬದಲಾಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಪಾಪ ಅನು, ಇಷ್ಟು ದಿನ ನೀವು ತೋರಿಸ್ತಿದ್ದ ಪ್ರೀತಿಯನ್ನ ನಿಜ ಅಂತ ತಿಳಿದು ಈ ಮನೇಲಿದ್ಲು. ಈಗ ಅವಳನ್ನ ಜೈಲಿಗೆ ಕಳಿಸಿ ಎಲ್ರೂ ಸಂತೋಷವಾಗಿದ್ದೀರಾ ಅಲ್ವಾ? ಆದ್ರೆ ನಾನು ನನ್ನ ಮಗಳನ್ನ ಜೈಲಿಗೆ ಕಳಿಸಿ ನೊಂದ್ಕೋತಾ ಇದ್ದೀನಿ. ನನ್ನ ಮಗಳನ್ನ ಹ್ಯಾಕ್ ಕಾಪಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತು. ಅನು ನಿಮ್ಮನ್ನೆಲ್ಲ ನಂಬಿ ದೊಡ್ಡ ತಪ್ಪು ಮಾಡಿದ್ಲು. ನಾನಿನ್ ಬರ್ತೀನಿ. ಶಾಂತ ಮಗಳನ್ನ ಜೈಲಿಗೆ ಕಳಿಸಿ ಅವಳಿಗೆ ಮೋಸ ಮಾಡಿರೋ ನೀವು, ಅವಳ
ಅವಳ ಫೋಟೋ ಮಾತ್ರ ಇಲ್ಲಿ ಯಾಕೆ ಹಾಕಿದ್ದೀರಾ? ತೆಗೆದು ಬಿಸಾಕಿ. ಒಂದು ನಿಮಿಷ. ಏನ್ ಹೇಳಿದ್ರಿ? ನನ್ನ ಮಗಳು ಫೋಟೋನ ಬಿಸಾಕ್ಬೇಕಾ? ಆ ಅಧಿಕಾರ ನಿಮ್ಗಿಲ್ಲ. ಬನ್ನಿ, ಅನು ವಸ್ತುಗಳೆಲ್ಲ ಇಲ್ಲೇ ಇದೆ, ಕೊಡ್ತೀನಿ. ಸರಿ, ನಡೀರಿ. ಅತ್ತೆ, ಅಜ್ಜಿ ಅದೇನ್ ವಿಷಯ ಬೇಗ ಹೇಳಿ, ನಾನು ಹೊರಡಬೇಕು. ಅಳಿಂದ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಾನು ಅನು ವಿರೋಧವಾಗಿ ಮಾತಾಡಿದ್ರಿಂದ ನಿಮ್ಮ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೋಪ ನ್ಯಾಯವಾಗೇ ಇದೆ. ನಾನು ಹಾಗೆ ನಡ್ಕೊಂಡಿದ್ದು ನಿಜ ಅಲ್ಲ. ಅವರೆಲ್ಲರ ಮುಂದೆ ನಾನು ನಾಟಕ ಮಾಡಿದೆ. ಇಷ್ಟೋ ತನಕ ನಾನು ಮಾತಾಡಿದ್ದು ನಡ್ಕೊಂಡಿದ್ದು ಎಲ್ಲ ಆಕ್ಟಿಂಗೇ. ಈ ಮನೇಲಿ ಅರ್ಜುನ್ ಸೇವಂತಿ ಮಾತೇ ನಡೆಯೋದು. ನಾವೇನ್ ಹೇಳಿದ್ರು ನಡೆಯೋಲ್ಲ. ನೋಡಿ, ಆಗ್ಲೇ ನೀವು ಎಷ್ಟು ದುಡ್ಡು ಬೇಕಾದ್ರೂ ತಗೋ ಅಂತ ನೀವು ಬ್ಲ್ಯಾಂಕ್ ಚೆಕ್ ಕೊಟ್ರಿ. ಅವನ್ ತಗೊಂಡ ಅವನ್ ದುಡ್ಡು ತಗೊಳ್ಳೋದು ಇಲ್ಲ, ನಿಮ್ ಮಾತು ಕೇಳೋದಿಲ್ಲ. ಅವನು ಚಿಕ್ಕ ವಯಸ್ಸಿನಿಂದ ನ್ಯಾಯ ನೀತಿ ಅಂತ ಬೆಳೆದವನು. ನಾವೇನೇ ಮಾಡಿದ್ರು ಅನುಗೆ ಜಾಮೀನ್ ಕೊಡಬಾರ್ದು ಅಂತ ಅವನು ಕೋರ್ಟಲ್ಲಿ ಹಾಕಿರೋ ಪೆಟಿಷನ್ನ ಅವನು ವಾಪಸ್ ತಗೊಳ್ಳೋದಿಲ್ಲ ಅಳಿಯಂದ್ರೆ. ಹಾಗಾಗಿ ನಾವು ಅನುನ ರಿಲೀಸ್ ಮಾಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ಅಳಿಯಂದ್ರೆ ನಾನು ನಿರ್ಧಾರ ಮಾಡಿದೆ, ಇವ್ರಿಗೆಲ್ಲ ವಿಷ ಹಾಕಿ ಕೊಲ್ಲಕ್ಕಾಗಲ್ಲ. ಅದಕ್ಕೆ ಬೆಲ್ಲ ಕೊಟ್ಟು ಕೊಲ್ಲೋಣ ಅಂತ ನಿರ್ಧಾರ ಮಾಡಿದೆ. ನೋಡಿ ಅಳಿಂದ್ರೆ, ನನ್ನ ಮೊಮ್ಮಗ ಈ ಮನೆಯಲ್ಲಿ ಕೇಳೋದು ಇಬ್ರು ಮಾತು. ಒಂದು ಅವ್ರ ಅಮ್ಮನ ಮಾತು, ಇನ್ನೊಂದು ಆ ಸೇವಂತಿದು. ಈ ವಿಚಾರನ ಏನಾದ್ರೂ ಹೋಗಿ ನಾನು ನನ್ನ ಸೊಸೆ ಹತ್ರ ಹೇಳಿದ್ರೆ ಅವಳೇನ್ ಮಾಡ್ತಾಳೆ? ನನ್ನ ಮಗನ ಹತ್ರ ಹೇಳೋದಕ್ಕೆ ನಂಗೆ ಧೈರ್ಯ ಇಲ್ಲ ಅಂತ ಮೆತ್ತ ಜಾರ್ಕೊಂಡ್ಬಿಡ್ತಾಳೆ. ಅದಕ್ಕೆ ಆ ಸೇವಂತಿನ ಮುಂದಿಟ್ಕೊಂಡು ನಾವೇನ್ ನಡೆಸ್ಬೇಕು ಅಂತ ಇದೀವೋ ಅದನ್ನ ಅವಳ ಕೈಲೇ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಬದಲಾಗಿರೋ ರೀತಿ ಅವ್ರ ಮುಂದೆ ಆಕ್ಟ್ ಮಾಡಿದೆ. ನಾನು ಅನ್ಕೊಂಡೆ ಅತ್ತೆ, ನಿಮಗೆ ಅನು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ನೀವು ಸಡನ್ ಆಗಿ ಹಾಗೆ ಮಾತಾಡೋದು ನೋಡಿ ಒಂದ್ಸಲ ನಾನು ಕಂಗಾಲಾಗ್ಬಿಟ್ಟೆ. ನನಗೆ ಬೇರೆ ದಾರಿ ಕಾಣ್ಲಿಲ್ಲ ಅಲ್ಲಿಂದ್ರೆ. ನಾನು ನನ್ನ ಮಗಳು ಶಾಂತನ್ ಕಳ್ಕೊಂಡೆ. ಈಗ ಅವಳು ಬಿಟ್ಟೋಗಿರೋ ಆಸ್ತಿ ಅಂದ್ರೆ ಅದು ನಮ್ಮ ಅನು ಅಲ್ವಾ? ಅವಳನ್ನ ನಾನು ಕಾಪಾಡ್ಕೊಳದಲ್ಲಿ ಇರಕ್ಕಾಗತ್ತಾ ಹೇಳಿ? ನನ್ ಮೇಲ್ ಕೋಪದಿಂದ ನೀವೆಲ್ಲಿ ತಪ್ಪು ನಿರ್ಧಾರ ತಗೊಂಡ್ಬಿಡ್ತೀರೋ ಏನೋ ಅಂತ ನನಗ್ ತುಂಬಾ ಭಯ ಆಯ್ತು. ಅನುನ ರಿಲೀಸ್ ಮಾಡದಲ್ಲೇ ಇರೋ ರೀತಿ ಪಿಟಿಷನ್ ಹಾಕಿದಾನೆ. ಅವನು ಮನ್ಸ್ ಮಾಡಿದ್ರೆ ಮಾತ್ರ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ. ಅದು ನಡೀದಲೇ ಇರೋ ವಿಚಾರ. ಅದಕ್ಕೆ ಆ ಸೇವಂತಿ ಬಾಯಿಂದನೇ ಅರ್ಜುನ್ಗೆ ಹೇಳಿಸಿ ಆ ಪಿಟಿಷನ್ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರಿ, ಆದಷ್ಟು ಬೇಗ ಅನುನ ಬೇಲ್ ಕೊಡ್ಸಿ ಹೊರಗಡೆ ತರ್ತೀನಿ. ನೀವೇ ಹೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಬರ್ತೀರಾ. ಆದ್ರೆ ಇದೆಲ್ಲ ನಡಿಬೇಕು ಅಂದ್ರೆ ನೀವು ನನ್ನ ಮೇಲೆ ನಂಬಿಕೆ ಇಡಬೇಕು. ಖಂಡಿತ ನಂಬ್ತೀನಿ ಅತ್ತೆ. ಒಟ್ನಲ್ಲಿ ನಮ್ಮ ಅನು ಹೊರಗೆ ಬಂದ್ರೆ ನನಗಷ್ಟೇ ಸಾಕು.
ಅತ್ತೆ ನೀವು ಏನ್ ಮಾಡ್ತಿರೋ ಅದನ್ನೇ ಮಾಡಿ. ಅದಕ್ಕೆ ಹೇಳಿಂದ್ರೆ ಅವ್ರ ಮುಂದೆ ಎಲ್ಲ ನಾನು ಈ ರೀತಿ ನಟಿಸ್ತಾ ಇರೋದು. ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಎಲ್ಲ ನಾನು ನೋಡ್ಕೋತೀನಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಸರಿ ಅತ್ತೆ, ನಾನಿನ್ ಬರ್ತೀನಿ. ಒಂದ್ ನಿಮಿಷ. ನಾನು ಅನುಗೆ ಸಂಬಂಧಪಟ್ಟ ವಸ್ತುಗಳನ್ನ ಕೊಡ್ತೀನಿ ಅಂತ ತಾನೇ ನಿಮ್ಮನ್ನು ಕರ್ಕೊಂಡು ಬಂದಿದ್ದು. ನೀವೀಗ ಬರೀ ಕೈಲಿ ಹೋದ್ರೆ ಅವ್ರೇನ್ ಅಂದ್ಕೋತಾರೆ? ಇರಿ ಒಂದ್ ನಿಮಿಷ. ಏನತ್ತೆ ಇದು? ತಗೊಳ್ಳಿ, ಇದ್ರಲ್ಲಿ ಹಣ್ಣಿದೆ. ನಾನ್ ನಿಮ್ನ ಒಳಗಡೆ ಕರ್ಕೊಂಡ್ಬಂದಿದ್ದು ಅನುಗೆ ಸಂಬಂಧಪಟ್ಟ ವಸ್ತುಗಳನ್ನ ಕೊಡ್ತೀನಿ ಅಂತ. ನೀವು ಬರೀ ಕೈಲಿ ಹೋದ್ರೆ ಅವ್ರಿಗೆಲ್ಲ ಅನುಮಾನ ಬರುತ್ತೆ. ಅದಕ್ಕೆ ಇದನ್ನ ಕೊಡ್ತಾ ಇದ್ದೀನಿ. ಈಗ ಅವ್ರಿಗೆಲ್ಲ ಏನ್ ಅನ್ಸುತ್ತೆ ಹೇಳಿ? ಇದ್ರಲ್ಲಿ ಅನುಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಟಿದ್ದೀನಿ ಅಂದ್ಕೋತಾರೆ. ಅತ್ತೆ, ನಾನೇ ಒಬ್ಬ ದೊಡ್ಡ ಕ್ರಿಮಿನಲ್ ಲಾಯರ್. ನನ್ನನ್ನೇ ನೀವು ನಂಬಿಸ್ಬಿಟ್ರಲ್ಲ. ನೀವೇನಾದ್ರೂ ಲಾ ಓದಿದ್ರೆ ನನ್ನ ಅರ್ಜುನ್ನ ಮೀರಿಸುವಷ್ಟು ದೊಡ್ಡ ಕ್ರಿಮಿನಲ್ ಲಾಯರ್ ಆಗಿರ್ತಿದ್ರಿ. ಅತ್ತೆ, ನಾನಿನ್ ಬರ್ತೀನಿ. ಸರಿ ಆಯ್ತು, ಹೋಗ್ಬಿಟ್ಟೆ. ಏನ್ ಅಣ್ಣ. ಕಲ್ಪನಾ, ಹಾ, ನಾನಿನ್ ಹೊರಡ್ತೀನಿ. ಅಣ್ಣ. ಇವತ್ತಿಗೆ ನನಗೂ ಈ ಮನೆಗೂ ಇದ್ದ ಸಂಬಂಧ ಮುಗೀತು. ಅಲ್ಲ ಅಣ್ಣ. ಅನುಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ತಗೊಂಡಿದ್ದೀನಿ.